ನೀಟ್ 2026 ಎಕ್ಸಾಮ್ ಅಂತೂ ಈಸಿ ಇತ್ತು, ಕಟ್ ಆಫ್ ತುಂಬ ಹೈ ಹೋಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ನೀವು ಕೇಳಿ ಕೇಳಿ ಸಾಕಾಗಿರುತ್ತೆ ಅಲ್ವಾ ಮಕ್ಕಳೇ? ಸೊ ಮಕ್ಕಳೇ, ನೀಟ್ 2026 ಪೇಪರ್ ಮಾಡರೇಟ್ ಇತ್ತು. ಈಸಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡರೇಟ್ ಇತ್ತು. ಯಾಕಂದರೆ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗ್ತಾ ಇತ್ತು ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ, ಹೌದಾ? ಸೊ ಓವರ್ ಆಲ್ ಹೇಳಬೇಕು ಅಂತಂದರೆ ಇಟ್ ವಾಸ್ ಮಾಡರೇಟ್, ನಾಟ್ ಈಸಿ. ಓಕೆನಾ? ಸೊ ಕಂಪೇರ್ ಟು 2024 ಆ್ಯಂಡ್ 2025, ಈ 2026 ಪೇಪರ್ ಎಲ್ಲಿ ಬರುತ್ತೆ ಅಂತಂದರೆ ಇನ್ ಬಿಟ್ವೀನ್ 2024 ಆ್ಯಂಡ್ 2025 ಇದೆರಡರ ಮಧ್ಯ ಆವರೇಜ್ ತಗೊಂಡಾಗ ನಮಗೆ ಏನು ಸ್ಕೋರ್ ಬರುತ್ತಲ್ಲ ಅದು 2026ಅಲ್ಲಿ ನಮಗೆ ಕಟ್ ಆಫ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆನಾ? ಸೊ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್ ಏನಾಗ್ಬೋದು ಅಂತಂದೇಳಿ ನಾನು ನಿಮಗೆ ಸ್ಕೋರ್ ಹೇಳ್ತೇನೆ. ಸೊ ವೆಲ್ಕಮ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ನೀವು ಚೆನ್ನಾಗಿ ಮಾಡಿರ್ತೀರ, ಕೆಲವೊಬ್ರು ಚೆನ್ನಾಗಿ ಆಗಿರಲ್ಲ ಪೇಪರ್. ಅನ್ಕೊಂತಿರ್ತೀರ ಈಸಿ ಇತ್ತು ಈ ಸರಿ ಅಂದ್ರೂ ನಮಗೆ ಮಾಡೋಕ್ಕಾಗಿಲ್ಲ ಅಂತಂದೇಳಿ ಬೇಜಾರಾಗ್ತಾ ಇರ್ತೀರಾ. ಸೊ ಡೋಂಟ್ ವರಿ, ತುಂಬ ಯೋಚನೆ ಮಾಡಬೇಡಿ. ಎಕ್ಸಾಮ್ ಬರ್ದಾಗಿದೆ, ಮುಗಿಸ್ಬಿಡಿ ಅದು ಅಲ್ಲಿಗೆ. ಸೊ ನೆಕ್ಸ್ಟ್ ಏನೇನು ಚಾನ್ಸಸ್ ಇದೆ, ಆಪರ್ಚುನಿಟೀಸ್ ತುಂಬ ಇದೆ ಲೈಫಲ್ಲಿ. ನಾನು ನೆಕ್ಸ್ಟ್ ಯಾವ ರೀತಿ ಮೂವ್ ಆನ್ ಆಗಬೇಕು, ನೆಕ್ಸ್ಟ್ ಏನೇನು ಆಪರ್ಚುನಿಟೀಸ್ನ ನಾನು ನೋಡ್ಕೋಬೇಕು, ಯಾವ ರೀತಿ ಲೈಫಲ್ಲಿ ಮುಂದೆ ಹೋಗಬೇಕು, ಏನೆಲ್ಲ ನನಗೆ ಆಪರ್ಚುನಿಟೀಸ್ ಇದೆ ಅಂತಂದೇಳಿ ನೀವು ಚೆಕ್ ಮಾಡಬೇಕೇ ಹೊರತು ಯಾಕೆ ನನಗೆ ಆಗಲಿಲ್ಲ ಅಂತಂದೇಳಿ ಯೋಚನೆ ಮಾಡ್ತಾ ಕೂರುವಂಥ ಟೈಮ್ ಅಲ್ಲ ಇದು. ಓಕೆ, ಇನ್ನು ಈಗ ಸ್ಕೋರ್ ಹೇಳಿದಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ಸ್ಕೋರ್ ಮಾಡಿರ್ತೀರ, ಸೊ ನಿಮಗೆ ಸೀಟ್ ಸಿಗಬಹುದಾ ಅಂತಂದೇಳಿ ನಿಮಗೆ ಒಂದು ಐಡಿಯಾ ಕೂಡ ಬರುತ್ತೆ. ಸೊ ಈಗ ಇದು ಹೇಳಿದ ಮೇಲೂ ಕೂಡ ನಿಮಗೆ ಅಷ್ಟು ಸ್ಕೋರ್ ಸಿಕ್ಕಿರಲಿಲ್ಲ ಅಂತ ಅಂದರೆ ಅದರ ನಿಯರ್ ಬೈ ಸ್ಕೋರ್ ಇದ್ರೂ ಕೂಡ ಮಕ್ಕಳೇ ನೀವು ವರಿ ಆಗಬೇಡಿ. ಯಾಕಂದರೆ ಇಲ್ಲಿ ನಾವು ಹೇಳ್ತಿರೋದು ಎಕ್ಸ್ಪೆಕ್ಟೆಡ್ ಅಂತಂದೇಳಿ, ಇದೇ ಸೇಮ್ ಇರುತ್ತೆ ಅಂತಂದೇಳಿ ಇರೋದಿಲ್ಲ. ದೆನ್ ಇನ್ನೂ ಕೂಡ ಅನಾಲಿಸಿಸ್ ಮಾಡಬೇಕಾಗಿದೆ. ಇನ್ನು ಸುಮಾರು ಇನ್ನು ಸ್ವಲ್ಪ ದಿನಗಳು ಆದಮೇಲೆ ನಿಮಗೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಸೀಟ್ ಮ್ಯಾಟ್ರಿಕ್ಸ್ ಅನೌನ್ಸ್ ಮಾಡ್ತಾರೆ. ಆವಾಗ ಒಂದು ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಮಕ್ಕಳು. ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ನಮ್ಮ ಕರ್ನಾಟಕದಲ್ಲಿ ಇಷ್ಟೆಲ್ಲ ಸೀಟ್ಸ್ ಇದೆ ಅಂತಂದೇಳಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅಂತಂದೇಳಿ ರಿಲೀಸ್ ಮಾಡಿರ್ತಾರೆ. ಈ ಕಾಲೇಜಲ್ಲಿ ಇಂಥ ಸೀಟ್ಸ್ ಇದೆ ಅಂತ. ಸೊ ಅದ್ರ ಬೇಸಿಸ್ ಮೇಲೂ ಕೂಡ ನಮಗೆ ಇನ್ನೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಷ್ಟು ಕಟ್ ಆಫ್ ಹೋಗ್ಬೋದು ಅಂತಂದೇಳಿ, ಸರಿನಾ? ಸೊ ಹಾಗಾಗಿ ಇದ್ರ ಮೇಲೇ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಬೇಡಿ. ಇಟ್ಸ್ ಲೈಕ್ ಪ್ರಿಡಿಕ್ಷನ್, ಇಷ್ಟು ಆಗ್ಬೋದು ಅಂತ. ಪ್ರಿಡಿಕ್ಷನ್ ಯಾವ ರೀತಿ ಇರುತ್ತೆ ಅಂತಂದರೆ ಇಟ್ಸ್ ಅಪ್ರಾಕ್ಸಿಮೇಟ್ಲಿ 80% ಪ್ರಿಡಿಕ್ಷನ್ ಇಷ್ಟೇ ಇರುತ್ತೆ. ಸೊ ಇನ್ನೂ 20% ವೇರಿ ಆಗಬಹುದು, ಸರಿನಾ ಮಕ್ಕಳೇ? ಸೊ ಇದು ಯಾವ್ದ್ರ ಬೇಸಿಸ್ ಮೇಲೆ ಮಾಡ್ತಾರೆ ಕಟ್ ಆಫ್ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ಮೇನ್ ಆಗಿ 3 ಕ್ಯಾಟಗರೀಸಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಓಕೆನಾ? ಸೊ ಫಸ್ಟ್ ಯಾವುದು ಅಂತಂದರೆ ಅಪ್ಲಿಕೆಂಟ್ಸ್ ಎಷ್ಟಿದ್ದಾರೆ ಅಂತ. ಓಕೆನಾ? ಸೊ ಅಪ್ಲಿಕೆಂಟ್ಸ್ ಎಷ್ಟಿದ್ದಾರೆ ಅಂತ. ಸೊ ಟೋಟಲ್ ಆಗಿ ಇಂಡಿಯಾದಲ್ಲಿ 23 ಲ್ಯಾಕ್ ಇದ್ರು, 23 ಲ್ಯಾಕ್ ಎಕ್ಸಾಮ್ ಬರೆದಿದ್ರು. ಸೊ ಇದರಲ್ಲಿ ಕರ್ನಾಟಕದಲ್ಲಿ, ಓಕೆನಾ, ಸೊ ನಮ್ಮ ಕರುನಾಡಿನಲ್ಲಿ ಎಷ್ಟು ಅಂತ ಅಂದರೆ 1.25 ಲಕ್ಷ ಜನ ಅಪ್ಲೈ ಮಾಡಿದ್ರು. ಓಕೆನಾ? ಸೊ ಇದು ಒಂದು ಕ್ರೈಟೀರಿಯಾ ಆಗುತ್ತೆ ಮೇನ್ ಆಗಿ. ದೆನ್ ಸೆಕೆಂಡ್ ಏನಂತಂದರೆ ಪೇಪರ್ ಲೆವೆಲ್. ಸೊ ಪೇಪರ್ ಲೆವೆಲ್ ಯಾವ ರೀತಿ ಇತ್ತು ಅಂತ. ಓಕೆನಾ? ಸೊ ಪೇಪರ್ ಲೆವೆಲ್ ಈ ಸರಿ ನೋಡೋದಾದರೆ ಯಾವ ರೀತಿ ಇತ್ತು ಮಕ್ಕಳೇ? ಮಾಡರೇಟ್ ಅಂತ ಹೇಳಿದೆ ನಾನು. ಸೊ ಮಾಡರೇಟ್ ಇತ್ತು. ನೆಕ್ಸ್ಟ್ ಸೀಟ್ ಮ್ಯಾಟ್ರಿಕ್ಸ್, ಮೇನ್ ಥರ್ಡ್ ಯಾವುದು ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ನು ಕೂಡ ಡಿಪೆಂಡ್ ಆಗುತ್ತೆ. ಕರ್ನಾಟಕದಲ್ಲಿ ಎಷ್ಟು ಸೀಟ್ಸ್ ಇದ್ದಾವೆ, ಅದರಲ್ಲಿ ಮತ್ತೆ ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್, ಡೀಮ್ಡ್ ಯೂನಿವರ್ಸಿಟೀಸ್ ಇದೆಲ್ಲದರ ಬೇಸಿಸ್ ಮೇಲೂ ಕೂಡ ನಾವು ಕಟ್ ಆಫ್ನ ಏನು ಮಾಡ್ತೀವಿ, ಕ್ರೈಟೀರಿಯಾ ಇಟ್ಕೊಂಡು ಹೇಳ್ತೀವಿ ಇಷ್ಟಿಷ್ಟು ಕ್ಯಾಟಗರಿ ವೈಸ್ ಕಟ್ ಆಫ್ ಆಗಬಹುದು ಅಂತಂದೇಳಿ, ಸರಿನಾ? ಸೊ ಇದರೆಲ್ಲ ಬೇಸಿಸ್ ಮೇಲೆ ನೋಡೋದಾದರೆ ಮಕ್ಕಳೇ ನಾವೇನಂತ ಹೇಳ್ಬೋದು, 2024ಅಲ್ಲಿ ಆ್ಯಕ್ಚುಲಾಗಿ ಪೇಪರ್ ಈಸಿ ಬಂದಿತ್ತು. ದೆನ್ 2025ಅಲ್ಲಿ ಅವಾಗ ಈಸಿ ಬಂದಿತ್ತು ಅಂತೇಳಿ 700 ಅಬೌವ್ ಸ್ಕೋರ್ ಮಾಡಿರುವಂಥ ಸ್ಟೂಡೆಂಟ್ಸ್ ಜಾಸ್ತಿ ಇದ್ರು. ಸೊ ಹಾಗಾಗಿ 2025ಅಲ್ಲಿ ಏನಾಯಿತು ಅಂದರೆ ಮಾಡರೇಟ್ ಬಂದಿತ್ತು ಪೇಪರ್. ಅವಾಗ ಟಫ್ ಬಂದಿತ್ತು 2025ಅಲ್ಲಿ. ಅದರಲ್ಲಿನೂ ಕೂಡ ಫಿಸಿಕ್ಸ್ ಎಷ್ಟು ಟಫ್ ಇತ್ತು ಅಂತಂದರೆ JEE ಲೆವೆಲ್ ಕ್ವೆಶನ್ಸ್ ಎಲ್ಲ ಕೇಳಿದರು. ಸೊ ಹಾಗಾಗಿ ಅವಾಗ ಕಟ್ ಆಫ್ ತುಂಬ ಲೋ ಹೋಗಿತ್ತು. ಸೊ ಈಗ ಯಾವ ರೀತಿ ಇದೆ ಅಂತಂದರೆ ಅದು ಎರಡರ ಮಧ್ಯೆ ಇದೆ. ಸೊ ಅದೆರಡರ ಮಧ್ಯೆ ಏನು ಸ್ಕೋರ್ ಬರುತ್ತಲ್ಲ ಅದನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತಾ ಇದೆ. ಓಕೆನಾ? ಸೊ ಅವೆರಡನ್ನೂ ನಾನು ಅನಾಲಿಸಿಸ್ ಮಾಡಿಬಿಟ್ಟು ಈ ವರ್ಷ 2026ಅಲ್ಲಿ ಏನಾಗ್ಬೋದು ಅಂತಂದೇಳಿ ಇಲ್ಲಿ ಅಪ್ರಾಕ್ಸಿಮೇಟ್ 85%, 85% ನಾನು ಹೇಳಬಲ್ಲೆ ಇಷ್ಟು ಬರ್ಬೋದು ಅಂತ. ಸೊ ದಿಸ್ ಇಸ್ ದ ಥಿಂಗ್. ಸೊ ಫಸ್ಟ್ ಈಸ್ ಜನರಲ್ ಮೆರಿಟ್. ಜನರಲ್ ಮೆರಿಟ್ ಲಾಸ್ಟ್ ಟೈಮ್ ಎಷ್ಟಿತ್ತು ಅಂದರೆ 485 ಇತ್ತು. ಸೊ ಇಲ್ಲಿ ಏನಿತ್ತು ಅಂದರೆ ಪೇಪರ್ ಟಫ್ ಇತ್ತು. ಓಕೆನಾ? ಸೊ ಈ ರೀತಿ ಈ ಸರಿ ಏನಿದೆ ಅಂತಂದರೆ ಮಾಡರೇಟ್ ಇದೆ. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು 555 to 560 ಬರ್ಬೋದು. ಓಕೆ, ಕಟ್ ಆಫ್ ಅಲ್ಲಿಗೆ ನಿಲ್ಬೋದು ಗೌರ್ಮೆಂಟ್ ಕಾಲೇಜಸ್ಸಿಗೆ ನಾನು ಹೇಳ್ತಾ ಇರೋವಂಥದ್ದು. ಓಕೆ, ದೆನ್ ನೆಕ್ಸ್ಟ್ GMR ಜನರಲ್ ಮೆರಿಟ್ ರೂರಲ್ಲಿಗೆ 554 to 560. ದೆನ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಮಿಗೆ 515 to 520. ದೆನ್ ಕ್ಯಾಟಗರಿ 1
ಓಕೆನಾ. ಸೊ 1G ಜನರಲಿಗೆ 535 ಟು 540. ನೆಕ್ಸ್ಟ್ 2AG ಗೆ 530 ಟು 540. ಓಕೆನಾ. ನೆಕ್ಸ್ಟ್ 2BGಗೆ 536 ಟು 543. ನೆಕ್ಸ್ಟ್ ವಿಲ್ ಬಿ 3AGಗೆ 543 to 550. Okay, then 3BGಗೆ 550 to 555. So next SCGಗೆ 535 to 440. Next ST ಜನರಲ್ಗೆ 440 to 445. ಇನ್ನು ಮಿಕ್ಕಿರುವಂತಹ ಕೆಲವೊಂದು ಕ್ಯಾಟಗರೀಸ್ ಕೂಡ ಇದೆ ಮಕ್ಕಳೇ. ಇದಿಷ್ಟೇ ಅಲ್ಲ, ಇನ್ನು ಟೋಟಲ್ ಆಗಿ ಒಂದು 24 ಕ್ಯಾಟಗರೀಸ್ ಇದೆ. ಅದರಲ್ಲೇನೂ ಕೂಡ ಎಷ್ಟಾಗುತ್ತೆ ಅಂದರೆ ನೀವು ಲಾಸ್ಟ್ ಟೈಮಿಂದ ಕಂಪೇರ್ ಮಾಡಿದ್ರೆ ನೋಡಿ ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಈ ರೀತಿ. ಸೊ ಡಿಫ್ರೆನ್ಸ್ ನೋಡಿಕೊಂಡು ನೀವೇನಂತ ಅಂದ್ಕೊಳ್ಳಿ, ಇಷ್ಟು ಈ ಸರಿ ಸ್ಕೋರ್ ತೆಗೆದ್ರೆ ನಿಮಗೆ ಬರುತ್ತೆ, ಸೀಟ್ ಸಿಗುತ್ತೆ ಅಂತ ಹೇಳಿ ನೀವು ಅಂದಾಜು ಹಾಕ್ತೀರಾ. ಅಗೇನ್ ಇದರಿಂದ ಪ್ಲಸ್ ಮೈನಸ್ 15 ಬಂದ್ರೂ ಸಹ ನಿಮಗೆ ಇಲ್ಲಿ ಏನಂತ ಅಂದರೆ ಸೀಟ್ನ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು, ಸರಿನಾ. ಸೊ ಇದು ನಿಮ್ಮ ಏನು ಪ್ರೀವಿಯಸ್ ಇಯರ್ ಮತ್ತು ಅದರ ಪ್ರೀವಿಯಸ್ ಇಯರ್ ಅನಾಲಿಸಿಸ್, ಟ್ರೆಂಡ್ ಅನಾಲಿಸಿಸ್ ನೋಡಿಕೊಂಡು ದೆನ್ ಬೇಸ್ಡ್ ಆನ್ 3 ಕ್ರೈಟೀರಿಯಾಸ್ ನಾನು ಹೇಳಿರುವಂಥದ್ದು. ಓಕೆ, ಸೊ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತಂದೇಳಿ ತಿಳಿಸಿ. ದೆನ್ ನೀವು ಯಾವ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದೀರಾ ಅದನ್ನು ಕೂಡ ತಿಳಿಸಿ. ಓಕೆ, ಸೊ ಇದೇ ರೀತಿ ವಿಡಿಯೋಸ್ ನೋಡ್ತಾ ಇರಿ. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬಾಯ್.